ಗರ್ಭಿಣಿಯರು ವ್ಯಾಯಾಮ ಅಥವಾ ಎಕ್ಸಸೈಸು, ಯೋಗ ಇದುಗಳನ್ನು ಮಾಡಬಹುದಾ, ವಾಕಿಂಗ್ ಮಾಡಬಹುದಾ? ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಫಾರ್ಮ್ಸ್ ಆಫ್ ಎಕ್ಸಸೈಸು ಕೂಡ ಸೇಫು. ಹೆಂಗಸರು 5ನೇ ತಿಂಗಳು 8ನೇ ತಿಂಗಳಲ್ಲಿ ನಾನು ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಹಂಗೆ ಮಾಡೋಕ್ಕೆ ಹೋದರೆ ನಮ್ಮ ಮಸಲ್ಸ್ಗೆ ಅಭ್ಯಾಸನೇ ಇಲ್ಲ ಮೂವ್ ಮಾಡೋದು. ಅದು 8 ಮಂತ್ಸ್ ಪ್ರೆಗ್ನೆನ್ಸಿನಲ್ಲಿ ನೀವು ಹೊಸವಾಗಿ ಶುರು ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಆಗದೇ ಇರಬಹುದು. ನಮಸ್ಕಾರ ವೀಕ್ಷಕರೇ, ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಭಾವನಾ ಗಿರೀಶ್ ಅವ್ರ ಜೊತೆಗೆ ಸಾಕಷ್ಟು ಗರ್ಭಾವಸ್ಥೆಗೆ ಸಂಬಂಧಿಸಿದಂತೆ ಗರ್ಭಿಣಿಯರಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈಗ ಒಂದು ಪ್ರಮುಖವಾದ ವಿಷಯ ಅದೇನೆಂದರೆ, ಗರ್ಭಿಣಿಯರು ವ್ಯಾಯಾಮ ಅಥವಾ ಎಕ್ಸಸೈಸು, ಯೋಗ ಇದುಗಳನ್ನು ಮಾಡಬಹುದಾ, ವಾಕಿಂಗ್ ಮಾಡಬಹುದಾ, ಎಷ್ಟರ ಮಟ್ಟಿಗೆ ಮಾಡಬಹುದು ಅನ್ನೋದು ಸಾಕಷ್ಟು ಜನರಿಗೆ ಕೊರೆಯುವಂತಹ ಪ್ರಶ್ನೆ. ಇಂದು ನಮ್ಮ ಜೊತೆಗೆ ಇದ್ದಾರೆ ಖ್ಯಾತ ವೈದ್ಯೆ ಡಾಕ್ಟರ್ ಭಾವನಾ ಗಿರೀಶ್ ಅವರು ಇಂದಿನ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಎಕ್ಸರ್ಸೈಸ್ನ ನಾವು ಡೆಫಿನೆಟಾಗಿ ಮಾಡಿ ತುಂಬ ಒಳ್ಳೆಯದು ನಿಮಗೆ ಪ್ರೆಗ್ನೆನ್ಸಿನಲ್ಲಿ ಮಾಡೋದು ಅಂತ ಮೋಸ್ಟ್ ಆಫ್ ದ ಟೈಮ್ ಹೇಳ್ತೀವಿ. ಕೆಲವರಿಗೆ ನಿಮ್ಮ ಡಾಕ್ಟರನ್ನೇ ರೆಸ್ಟ್ರಿಕ್ಷನ್ಸ್ ಹೇಳ್ಬೋದು. ಅಗೇನ್ ನಾವು ಮಾತಾಡಿದ್ದಂಗೆ ಯಾರಿಗೆ ಬ್ಲೀಡಿಂಗು ಇಂಥದ್ದಿದೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲ ಫಾರ್ಮ್ಸ್ ಆಫ್ ಎಕ್ಸಸೈಸು ಕೂಡ ಸೇಫು. ನೀವು ಯೋಗ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಆಟ ಆಡ್ಬೋದು, ಬ್ಯಾಡ್ಮಿಂಟನ್ ಅಂಥದ್ದು, ಮತ್ತು ಸ್ವಿಮ್ಮಿಂಗ್ ಮಾಡ್ಬೋದು. ಇವೆಲ್ಲನೂ ಕೂಡ ಸೇಫ್. ಯಾವ್ದು ಅನ್ಸೇಫ್ ಅಂದರೆ ನಿಮ್ಮದು ಕೋರ್, ನಿಮ್ಮದು ಸೆಂಟ್ರಲ್ ಬಾಡಿ ಮೇಲೆ ಪ್ರೆಷರ್ ಹಾಕುವಂಥ ಎಕ್ಸಸೈಸ್ ಲೈಕ್ ವೇಟ್ ಲಿಫ್ಟಿಂಗ್, ಜಿಮ್ಮಲ್ಲಿ ಕ್ರಂಚಸ್, ಸಿಟಪ್ಸ್ ಈ ಥರ ಎಕ್ಸಸೈಸಸ್ ಮಾಡೋದ್ರಿಂದ ನಿಮ್ಮದು ಸೆಂಟ್ರಲ್ ಬಾಡಿ ಮತ್ತು ಯೂಟ್ರಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಇವನ್ನ ನೀವು ಅವಾಯ್ಡ್ ಮಾಡಬೇಕು. ಬೆಸ್ಟ್ ಫಾರ್ಮ್ ಆಫ್ ಎಕ್ಸಸೈಸ್ ನಾನು ಜನರಲಿ ನನ್ನ ಪೇಷಂಟ್ಸಿಗೆ ಹೇಳೋದು ಅಂದರೆ ವಾಕಿಂಗ್ ಡೈಲಿ ಒಂದು 1/2 hour to 45 minutes. ಅದು ನಿಮ್ಮದು ಕಾರ್ಡಿಯಾಕ್ ಆ್ಯಕ್ಟಿವಿಟಿ, ನಿಮ್ಮದು ಹಾರ್ಟ್ ಹೆಲ್ತನ್ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ, ಮಸಲ್ಸನ್ನು ಸಪ್ಪಲಾಗಿ ಇಡುತ್ತೆ. ಎರಡನೇದು ಪ್ರೆಗ್ನೆನ್ಸಿ ಯೋಗ. ಯೋಗ ನಮ್ಮ ಕಲ್ಚರಲ್ಲೇ ಬಂದಿರೋದು. ಪ್ರೆಗ್ನೆನ್ಸಿಗೆ ಅಂತ ಸ್ಪೆಸಿಫಿಕ್ ಎಕ್ಸಸೈಸಸ್ ಇದೆ. ಅದು ನಿಮ್ಮದು ಪೆಲ್ವಿಕ್ ಫ್ಲೋರ್ ಅಂದರೆ ನಿಮ್ಮದು ಕೆಳಭಾಗನ ಲೂಸ್ ಮಾಡಿ ಇಡುತ್ತೆ. ನಿಮಗೆ ನಾರ್ಮಲ್ ಡೆಲಿವರಿಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಪ್ರೆಗ್ನೆನ್ಸಿ ಯೋಗ ಮಾಡೋದಕ್ಕೆ ಫಸ್ಟ್ ಮಂತಿಂದನೂ ಮಾಡ್ಬೋದು. ಬಟ್ ಐಡಿಯಲ್ ಟೈಮ್ ಮಾಡೋದು ಅಂದರೆ ಒಂದು 5th ಮಂತ್ ಆದಮೇಲೆ ಡೈಲಿ ಮಾಡಿ. ನೀವು ಆನ್ಲೈನ್ ಆದರೂ ನೋಡ್ಬೋದು, ಪ್ರಿನೇಟಲ್ ಯೋಗ ಕ್ಲಾಸಸ್ ಎಲ್ಲ ಕಡೆ ಅವೈಲಬಲ್ ಇರುತ್ತೆ, ಇವರಿಂದಾನು ಕಲಿಬೋದು. ಪ್ರಾಣಾಯಾಮ ಒಂದನ್ನು ನಾವು ಯೂಶಲಿ ಮಾಡಬೇಡಿ ಅಂತ ಹೇಳ್ತೀವಿ. ಬಿಕಾಸ್ ಬ್ರೀದಿಂಗ್ ಎಕ್ಸಸೈಸಸಿಂದ ಬೇಬಿ ಮೇಲೆ ಪ್ರೆಷರ್ ಬೀಳುತ್ತೆ. ಬಟ್ ಯೋಗ ಆ್ಯಂಡ್ ಪೆಲ್ವಿಕ್ ಫ್ಲೋರ್ ಮಾಡೋದು ತುಂಬಾ ಒಳ್ಳೆಯದು. ಡೆಲಿವರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇದರಲ್ಲಿ ನಾವು ಸಾಕಷ್ಟು ಗಮನಿಸೋದಾದರೆ ಇವು ಇಂದಿನ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಒಂದಿಷ್ಟು ಟ್ರೋಲ್ಸ್ ಥರನೂ ಮಾಡ್ತಾರೆ ಹೆಣ್ಮಕ್ಳಿಗೆ. ಇವಾಗ ಫಾರಿನ್ ಲೇಡೀಸ್ ನೋಡಿ ಜಿಮ್ಮಲ್ಲಿ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಪ್ರೆಗ್ನೆಂಟ್ ಆಗಿರುವಾಗ, ನಮ್ಮ ಇಂಡಿಯನ್ಸ್ ವುಮೆನ್ಸ್ ನೋಡಿ ಬಗ್ಗಿ ಬಟ್ಟೆ ಎತ್ಕೊಳ್ಳೋಕೆ ಅಳ್ತಾರೆ. ಆ ಥರ ಟ್ರೋಲ್ಸ್ಗಳು ತುಂಬ ಮಾಡ್ತಾರೆ. ಆ ಥರದ್ದು ಅಂದರೆ ಅದನ್ನ ನಾವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಬೇಕು, ಅಥವಾ ಅವರ ಬಾಡಿ ಸೆಟ್ಗೆ ಇಲ್ಲಿ ಇಂಡಿಯನ್ ವುಮೆನ್ ಬಾಡಿ ಸೆಟ್ಗೂ ಡಿಫ್ರೆನ್ಸ್ ಇರುತ್ತೆ? ಸೊ ನಾವು ನಮ್ಮ ಬಾಡಿ ನಮ್ಗೇನು ಹೇಳ್ತಾ ಇದೆ ಅದನ್ನು ಕೇಳಿಸ್ಕೊಳ್ಳೋದೇ ಬೆಸ್ಟು. ನಿಮಗೆ ಏನಾದರೂ ಎಕ್ಸಸೈಸ್ ಮಾಡ್ತಿರುವಾಗ ತುಂಬ ನೋವು ಆಗ್ತಾ ಇದೆ, ಬೆನ್ನೋವು ಬರ್ತಾ ಇದೆ, ಈ ಥರ ಆಗ್ತಾ ಇದೆ ಅಂದರೆ ಆ ಎಕ್ಸಸೈಸ್ನ ಅವಾಯ್ಡ್ ಮಾಡಿ. ಬಟ್ ಏನಂದರೆ ನಾವು ಎಕ್ಸಸೈಸ್ ಮಾಡಿ ಮಾಡಿ ಅಭ್ಯಾಸ ಇಟ್ಕೊಂಡಿಲ್ಲ. ತುಂಬ ಸಲ ನಾನು ಏನು ನೋಡಿದ್ದೀನಿ, ಹೆಂಗಸರು 5ನೇ ತಿಂಗಳು 8ನೇ ತಿಂಗಳಲ್ಲಿ ನಾನು ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾರೆ. ಹಂಗೆ ಮಾಡೋಕ್ಕೆ ಹೋದರೆ ನಮ್ಮ ಮಸಲ್ಸ್ಗೆ ಅಭ್ಯಾಸನೇ ಇಲ್ಲ ಮೂವ್ ಮಾಡೋದು. ಅದು 8 ಮಂತ್ಸ್ ಪ್ರೆಗ್ನೆನ್ಸಿನಲ್ಲಿ ನೀವು ಹೊಸವಾಗಿ ಶುರು ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮಗೆ ಆಗದೇ ಇರಬಹುದು. ಅದರ ಬದಲು ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆನೇ ಹೆಲ್ದಿ ಬಾಡಿ ವೆಯ್ಟ್ ಇದ್ದು, ಹೆಲ್ದಿ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದು, ಪ್ರೆಗ್ನೆನ್ಸಿ ಆದಮೇಲೂ ಅದನ್ನೇ ನಾವು ಕಂಟಿನ್ಯೂ ಮಾಡಿದ್ರೆ ನಮ್ಮ ಬಾಡಿಗೂ ಕೂಡ ಈಸಿ ಇರುತ್ತೆ. ಅಲ್ಲಿ ಏನಂದರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವ್ರಿಗೆ ಫಿಟ್ನೆಸ್ ಇನ್ನು ಮುಂಚಿಂದಾನೇ ಅವರು ಲೈಫ್ ಸ್ಟೈಲ್ ಪಾರ್ಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಮ್ಮ ಜನ ಇಲ್ಲ ಓದು ಬರಹ ಇದು ಅದು ಯೋಚನೆ ಮಾಡಿಕೊಂಡು ಆಮೇಲೆ ಇದ್ರ ಬಗ್ಗೆ ಯೋಚನೆ ಮಾಡೋದಷ್ಟೇ. ಸೊ ಇವಾಗ ಸ್ಪೋರ್ಟ್ಸ್ ಆದರೂ ಅಷ್ಟೇ ಅಲ್ವಾ, ಅವರ ಬಾಡಿಗೆ ಅನುಸಾರ ಮನಸ್ಸಿಗೆ ಅನುಸಾರ ಅವರು ಅದನ್ನು ಫಾಲೋ ಮಾಡ್ಕೊಬೋದು ಅಂಥೇಳಿ. ಖಂಡಿತ ಆರೋಗ್ಯ ರಕ್ಷಣೆ ನಮ್ಮೆಲ್ಲರ ಹೊಣೆ. ಹಾಗೆ ಗರ್ಭಿಣಿಯಾಗಿರುವಾಗ ಮಗು ರಕ್ಷಣೆ ಕೂಡ ನಮ್ಮ ಮುಖ್ಯ ಧ್ಯೇಯ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನಮಗೆ ಸಾಧ್ಯವಾದಷ್ಟು ಬಿಫೋರ್ ಪ್ರೆಗ್ನೆನ್ಸಿ ಅಥವಾ ನಾವು ಗರ್ಭಾವಸ್ಥೆ ಧರಿಸುವ ಮುಂಚೆಯಿಂದಲೂ ಯೋಗಾಸನ ಅಥವಾ ಎಕ್ಸಸೈಸು, ವಾಕಿಂಗ್ ಈ ಥರದನ್ನು ಅಭ್ಯಾಸವನ್ನು ಮಾಡಿಕೊಳ್ಳೋಣ, ಆರೋಗ್ಯವನ್ನು ಸದೃಢವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತೀನಿ. ನಮಸ್ಕಾರ.